ಸಿಂಗಲ್ ಪೇರೆಂಟ್ ಆಗಿ ರಾಯನ್ ರಾಜ್ ಸರ್ಜನ ಮೇಘನ ರಾಜ್ ಸಾಕ್ತಾ ಇದ್ದಾರೆ. ಅತ್ತ ಸಿನಿಮಾಗಳಲ್ಲಿ ನಟಿಸುತ್ತಾ ಇತ್ತ ಮಗನ ಪಾಲನೆಯಲ್ಲೂ ಮೇಘನ ರಾಜ್ ತೊಡಗಿದ್ದಾರೆ. ರಾಯನ್ಗೆ ಫಾದರ್ ಫಿಗರ್ ಬೇಕಾ? ಮೇಘನ ರಾಜ್ ಮತ್ತೊಂದು ಮದುವೆ ಆಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಎಲ್ಲಿದೆ ಉತ್ತರ? ಅದು ಜೂನ್ 7, 2020. ಮೇಘನ ರಾಜ್ ಆಗಿನ್ನೂ ಗರ್ಭಿಣಿ. ಹೊಟ್ಟೆಯಲ್ಲಿ ಮಗು ಇನ್ನೂ ಬೆಳೆಯುವಾಗಲೇ ಪತಿಯನ್ನ ಮೇಘನ ರಾಜ್ ಕಳೆದುಕೊಂಡ್ರು. ಹಠಾತ್ತನೆ ಚಿರಂಜೀವಿ ಸರ್ಜಾ ಕೊನೆಯುಸಿರೆಳೆದ್ರು. ತಂದೆ ಇಲ್ಲ ಎಂಬ ಕುರುಗು ಕಾಡದ ಹಾಗೆ ಮಗನನ್ನ ಮೇಘನ ರಾಜ್ ಬೆಳೆಸ್ತಿದ್ದಾರೆ. ಅಜ್ಜ ಸುಂದರ್ ರಾಜ್ ಹಾಗೂ ಅಜ್ಜಿ ಪ್ರೇಮಿಳಾ ಜೋಶಾಯ್ ಸಹ ಮೊಮ್ಮಗನನ್ನ ತುಂಬಾ ಮುದ್ದಾಗಿಯೇ ಸಾಕ್ತಿದ್ದಾರೆ. ಹೀಗಿರುವಾಗಲೇ ರಾಯನ್ಗೆ ಫಾದರ್ ಫಿಗರ್ ಬೇಕು ಅಂತ ಅನ್ನಿಸುತ್ತದೆ ಎಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ರಾಯನ್ ಹಾಗೂ ತಮ್ಮ ಜೀವನದ ಬಗ್ಗೆ ಮೇಘನ ರಾಜ್ ಮನಬಿಚ್ಚಿ ಮಾತನಾಡಿದ್ದಾರೆ ಹಾಗೂ ಕೆಲವು ಕಠಿಣ ಪ್ರಶ್ನೆಗಳಿಗೂ ತಮ್ಮ ಮನದಾಳದ ಉತ್ತರಗಳನ್ನು ನೀಡಿದ್ದಾರೆ. ರಾಯನ್ ರಾಜ್ ಸರ್ಜಾ ಗಂಡು ಮಗು. ಅವನ ಜೀವನದಲ್ಲಿ ಮೇಲ್ ಫಿಗರ್ ಪ್ರೆಸೆನ್ಸ್ ತುಂಬಾನೇ ಮುಖ್ಯ. ನನಗೆ ಅದು ಈಗ ಅರ್ಥ ಆಗ್ತಾ ಇದೆ. 3-4 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಅಂತ ತುಂಬಾ ಅನ್ನಿಸ್ತಾ ಇದೆ. ಆ ಸಮಯದಲ್ಲಿ ನಾನು ಎಲ್ಲವನ್ನು ಒಬ್ಬಳೇ ನಿಭಾಯಿಸಬಹುದು ಅಂತ ಭಾವಿಸಿದ್ದೆ. ಆದರೆ ಪ್ರತಿದಿನವೂ ಎಲ್ಲವನ್ನು ನನ್ನೊಬ್ಬಳಿಂದಲೇ ಮಾಡಲು ಅಸಾಧ್ಯ ಅಂತಿದ್ದಾರೆ ಮೇಘನ. ಕೆಲವು ದಿನಗಳು ತುಂಬ ಎಕ್ಸಾಸ್ಟಿಂಗ್ ಆಗಿರುತ್ತೆ. ಕೆಲವೊಮ್ಮೆ ಗಿವ್ ಅಪ್ ಮಾಡಬೇಕು ಅನಿಸುತ್ತೆ. ಕೆಲವೊಮ್ಮೆ ನಾನು ಅವನ ಎನರ್ಜಿ ಮ್ಯಾಚ್ ಮಾಡಲು ಆಗ್ತಾ ಇಲ್ಲ. ಕೆಲವೊಮ್ಮೆ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತ ನನಗೆ ಅನಿಸಿದೆ ಎಂದು ಮನದ ಮಾತನ್ನ ಮೇಘನ ರಾಜ್ ಹೇಳಿದ್ದಾರೆ. ಆರ್ ಯು ಓಪನ್ ಟು ನ್ಯೂ ಲವ್ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮೇಘನ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ನಾನು ಸ್ವತಂತ್ರವಾಗಿದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ ಅನಿಸುತ್ತೆ. ಒಂಟಿಯಾಗೂ ಇರಬಹುದು ಅನಿಸುತ್ತೆ. ಪಾರ್ಟ್ನರ್ಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಕಂಪ್ಯಾನಿಯನ್ ಬೇಕು ಅನಿಸುತ್ತೆ. ಹಾಯ್, ಇವತ್ತಿನ ದಿನ ಚೆನ್ನಾಗಿತ್ತು, ಅಥವಾ ನನಗೆ ತುಂಬ ಸುಸ್ತಾಗಿದೆ, ಅಥವಾ ಮಾಲ್ ಸುತ್ತೋಕೆ ಹೋಗೋಣವಾ ಅಂತ ಮಾತನಾಡಲು ಕಂಪ್ಯಾನಿಯನ್ ಇರಬೇಕು ಅನಿಸುತ್ತೆ. ಪ್ರೀತಿ ಬಗ್ಗೆ ಯೋಚಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮೇಘನ ರಾಜ್.